ಧನುರ್ರಾಶಿ, ನೀವೇ ಮಾಡಬೇಕಾದಂತಹ ಕೆಲವು ಸಣ್ಣ ಪುಟ್ಟ ಕೆಲಸಗಳಿಗೂ ಕೂಡ ಬೇರೆಯವರನ್ನು ಅವಲಂಬಿಸ್ತೀರಿ. ಇದು ಅಷ್ಟು ಒಳ್ಳೆಯದಲ್ಲ ಅನ್ನುವಂಥದ್ದು. ಅಹಂಕಾರ ಬೇಡ, ಹೊಂದ್ಕೊಂಡು ಹೋಗ್ತಕ್ಕಂತಹ ಸ್ವಭಾವ ಬಹಳ ಮುಖ್ಯವಾಗುತ್ತೆ. ಇವತ್ತು ಆಗುವಂತಹ ಯಾವುದೇ ಘಟನೆಗಳಿರಲಿ, ಯಾವುದೇ ಸಂದರ್ಭಗಳಿರಲಿ, ಅದೆಲ್ಲದಕ್ಕೂ ನಿಮ್ಮ ಆ ಸಮಯದ ನಿರ್ಧಾರಗಳು, ನೀವು ಯಾವ ರೀತಿಯಲ್ಲಿ ಸ್ಪಂದಿಸ್ತೀರಿ ಅಂತಕ್ಕಂಥದ್ದು ಅತಿ ಮುಖ್ಯವಾಗುತ್ತೆ. ಹಾಗಾಗಿ ಪ್ರತಿಯೊಂದು ಸೂಕ್ಷ್ಮಾತಿ ಸೂಕ್ಷ್ಮವನ್ನು ಗಮನಿಸಬೇಕು ಅನ್ನುವಂಥದ್ದಾಗುತ್ತೆ. ಹಿರಿಯರು ಮತ್ತು ಮಕ್ಕಳಿಗೆ ಮಾನಸಿಕವಾದಂತಹ ಸಮಾಧಾನ ಇಲ್ಲದೇ ಇರತಕ್ಕಂತಹ ದಿವಸ. ದೊಡ್ಡವ್ರಿಗೂ ಸಮಾಧಾನ ಇಲ್ಲ, ಈ ಕಡೆ ಮಕ್ಕಳಿಗೂ ಕೂಡ ಸಮಾಧಾನ ಇಲ್ಲದೇ ಇರತಕ್ಕಂಥದ್ದಾಗುತ್ತೆ. ಅಕ್ಕಪಕ್ಕದವರ ಜೊತೆಯಲ್ಲಿ ಜಗಳವಾಗ್ತಕ್ಕಂತಹ ಸಾಧ್ಯತೆ ಇದೆ. ಜಾಗ್ರತೆ ವಹಿಸಿ. ಜಗಳ ಮಾಡಿಕೊಳ್ಳೋದು ಬೇಡ, ಅದು ದ್ವೇಷಕ್ಕೆ ಕಾರಣ ಆಗುವಂಥದ್ದು ಬೇಡ. ಇದು ಸಲಹೆ. ಕಾರ್ಯಕ್ಷೇತ್ರದಲ್ಲಿ ಹೊಸ ಪ್ರಯೋಗವನ್ನೇನೋ ಮಾಡೋದಕ್ಕೆ ಹೋಗಿ ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಹಾಗಾಗಿ ಸಣ್ಣ ಪ್ರಮಾಣದಲ್ಲಿ ನಿಮ್ಮ ಪ್ರಯತ್ನಗಳನ್ನು ನಡೀಲಿ, ಹೊಸ ಹೊಸ ಪ್ರಯೋಗಗಳನ್ನು ಮಾಡಬೇಕು. ಆದರೆ ನೀವೇ ಕೈ ಸುಟ್ಟುಕೊಳ್ಳುವಂತಹ ಪರಿಸ್ಥಿತಿ ಬರಬಾರದು ಅನ್ನುವಂಥದ್ದು. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗ ಮಾಡ್ತಕ್ಕಂಥವರಿಗೆ, ನೌಕರರಿಗೆ ತಮ್ಮ ನೌಕರಿಯ ಬಗ್ಗೆ ಭಯ. ಎಲ್ಲಿ ಕೆಲಸ ಹೋಗ್ಬಿಡುತ್ತೋ, ಯಾವ ಕ್ಷಣದಲ್ಲಿ ನಾವು ಕೆಲಸವನ್ನು ಕಳ್ಕೊಂಡ್ಬಿಡ್ತೀವೋ ಅನ್ನುವಂಥದ್ದು. ಆದರೆ ಗ್ರಹಗತಿ ಚೆನ್ನಾಗಿರೋದ್ರಿಂದ ಯಾವ ಭಯವೂ ಬೇಡ, ಯಾವ ತೊಂದರೆನೂ ಕೂಡ ಆಗೋದಿಲ್ಲ ಅನ್ನುವಂಥದ್ದು. ಬಹಳ ದಿವಸದಿಂದ ಮದುವೆಗೋಸ್ಕರ ಕಾಯ್ತಾ ಇದ್ದಂತಹ ಪ್ರೇಮಿಗಳಿಗೆ ಶುಭವಾದಂತಹ ದಿವಸ. ನಿಮ್ಮ ಪ್ರೇಮ ನಿವೇದನೆಯನ್ನು ಕುಟುಂಬದಲ್ಲಿ ಮಾಡಬಹುದು, ಮದುವೆ ವಿಚಾರಕ್ಕೆ ಮುಂದುವರಿಬಹುದು ಅನ್ನುವಂಥದ್ದು. ಕೋಪವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ, ಬಿಟ್ಟರೆ ಬಹಳ ಒಳ್ಳೆಯದು. ಅದು ಮನುಷ್ಯನ ಸಹಜ ಸ್ವಭಾವ, ಹಾಗಾಗಿ ಬಿಡೋದು ಕಷ್ಟ ಆಗಬಹುದು. ಕಡಿಮೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಬಹುದು ಅಂತ ಅರ್ಥ. ಪ್ರಯಾಣ ಮಾಡುವಾಗ ಜಾಗ್ರತೆ ಇರಲಿ. ಸ್ವಲ್ಪ ಮಟ್ಟಿಗೆ ತೊಂದರೆಯಾಗುವಂತಹ ಸೂಚನೆಗಳಿದೆ. ವಾಹನ ಸಮಸ್ಯೆನೋ, ಆಕ್ಸಿಡೆಂಟ್ ಆಗುವಂಥದ್ದು ಏನೋ, ಗಾಬರಿ ಆಗುವಂತಹ ಅವಶ್ಯಕತೆ ಇಲ್ಲ. ಮುನ್ನೆಚ್ಚರಿಕೆಯನ್ನು ವಹಿಸಿ. ಎಲ್ಲಿಗೇ ಹೋದರೂ ಕೂಡ ಬಹಳ ಯೋಗಕ್ಷೇಮದಿಂದ ಹಿಂದಿರುಗಿ ಅಂತಕ್ಕಂಥದ್ದು. ಹೊಸ ಕೆಲಸ, ಹೊಸ ಜೀವನವನ್ನು ಆರಂಭ ಮಾಡೋದಕ್ಕೆ ಬಹಳ ಶುಭವಾದಂತಹ ದಿವಸ ಇದು. ಗೋಮಾತೆಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಮಾತಿನ ಭರದಲ್ಲಿ ಅನಗತ್ಯವಾದಂತಹ ಸಮಸ್ಯೆಗೆ ಸಿಗಹಾಕ್ಕೊಳ್ತೀರಿ. ನೀವೇ ಮಾಡಿಕೊಳ್ಳುವಂತಹ ತಪ್ಪು. ಅಲ್ಲಿ ಯಾರ ಪ್ರಶ್ನೆಯೂ, ಯಾರೂ ಕೂಡ ನಿಮಗೆ ಆ ರೀತಿ ತೊಂದರೆಯನ್ನು ಮಾಡೋದಿಲ್ಲ. ನೀವೇ ಸಮಸ್ಯೆಯನ್ನು ಮಾಡಿಕೊಳ್ಳುವಂಥದ್ದು ಸ್ವಯಂಕೃತ ಅಪರಾಧವಾಗುತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೆ ಹೆಚ್ಚಿನ ಸಿಟ್ಟು ಮಾಡಿಕೊಳ್ತೀರಿ. ಯಾವುದೋ ಒಂದು ಸಣ್ಣ ವಿಷಯ ಬಂತು ಅಂದರೆ ಅದಕ್ಕೆ ಕೋಪ ಮಾಡಿಕೊಳ್ಳೋದು, ಅದರಿಂದ ಇನ್ನೊಂದಷ್ಟು ಮತ್ತೊಂದಷ್ಟು ಅನರ್ಥಗಳು ಆಗುವಂಥದ್ದು. ಅದೆಲ್ಲ ಬೇಡ ಅನ್ನುವಂಥದ್ದು. ಮಾನಸಿಕವಾಗಿ ಸಮಾಧಾನ ಇರೋದಿಲ್ಲ. ಯಾವಾಗ ಸಿಟ್ಟಿಗೆ ಹೇಳ್ತೀರಿ, ಮನಸ್ಸು ತನ್ನ ಹತೋಟಿಯನ್ನು ಕಳ್ಕೊಳ್ಳುತ್ತೆ. ಆಗ ಯಾವುದೇ ರೀತಿಯ ನಿರ್ಧಾರಗಳಾಗಲಿ, ಒಳ್ಳೆಯದಾಗಲಿ ಯಾವುದೂ ಕೂಡ ಗಮನಕ್ಕೆ ಬರದೇ ಇರುವ ಹಾಗಾಗುತ್ತೆ. ಅನಗತ್ಯವಾದಂತಹ ಖರ್ಚು ಕೂಡ ಚಿಂತೆಗೆ ಈಡು ಮಾಡುವಂಥದ್ದಾಗುತ್ತೆ. ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಹಣ ಹೂಡಿಕೆಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ನಾಳೆ ಮಕ್ಕಳಿಗೆ ಏನಾದರೂ ಒಂದು ದಾರಿ ಆಗಲಿ, ಆಪದ್ಧನವಾಗಿ ಮಕ್ಕಳಿಗೆ ಸಿಕ್ಕಲಿ, ಅವರ ವಿದ್ಯಾಭ್ಯಾಸವೋ, ಜೀವನವೋ ಅಥವಾ ನೌಕರಿಯೋ, ಜೀವನದಲ್ಲಿ ನೆಲೆ ನಿಲ್ಲತಕ್ಕಂತಹ ವಿಚಾರಕ್ಕೆ ಒಂದು ಸಹಾಯವೋ, ಏನಾದರೂ ಒಂದು ಒಳ್ಳೆಯದಾಗಲಿ ಅನ್ನುವಂಥದ್ದು. ಕಾನೂನು ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆಯಾಗ್ತಕ್ಕಂತಹ ಸಾಧ್ಯತೆ. ರುದ್ರ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಆರ್ಥಿಕವಾಗಿ ನಷ್ಟ ಅನುಭವಿಸ್ತಾ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಯಾವುದೋ ಅನುಕೂಲ, ಅವಕಾಶ, ಆ ರೀತಿಯ ವಾತಾವರಣ ನಿಮಗೆ ಈ ದಿವಸ ಕಣ್ಣಿಗೆ ಬೀಳುವಂಥದ್ದು. ಆ ಮಾರ್ಗವನ್ನು ಅನುಸರಿಸಿದರೆ ಒಳ್ಳೆಯದಾಗುತ್ತೆ ಅನ್ನುವಂತಹ ಭಾವನೆ ಮೂಡುವಂಥದ್ದಾಗುತ್ತೆ. ಮದುವೆ ವಿಚಾರ ಪ್ರಸ್ತಾಪಕ್ಕೆ ಬರುವಂತಹ ಸಾಧ್ಯತೆ ಇದೆ. ನೌಕರಿಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಜಾಗದಲ್ಲಿ ಮಾತಾಡುವಾಗ ಮನೆಯ ಮಕ್ಕಳ ವಿಚಾರವನ್ನು ಮಾತಾಡ್ತೀರಿ. ಅಲ್ಲಿ ಇರತಕ್ಕಂತಹ ಕೆಲವು ಸಮಸ್ಯೆಗಳನ್ನು ಅಥವಾ ಗೊಂದಲಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಒಂದಷ್ಟು ಮಾಹಿತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ. ನೌಕರಿಯಲ್ಲಿ ಮಹಿಳೆಯರಿಗೆ ಶುಭ ಫಲವನ್ನು ನೋಡೋದಕ್ಕೆ ಅವಕಾಶಗಳಾಗುತ್ತೆ. ಸಂಜೆಯ ಹೊತ್ತಿಗೆ ಮಾತೆಯರಿಗೆ ಹೊಟ್ಟೆ ನೋವು ಅಥವಾ ಏನೋ ಆರೋಗ್ಯದ ಸಮಸ್ಯೆ ಕಾಡುವಂಥದ್ದಿದೆ. ಮಕ್ಕಳ ಬಗ್ಗೆ ಹೆಚ್ಚು ಗಮನ ಇರಲಿ. ಮಕ್ಕಳನ್ನು ಪೂರ್ಣ ಸ್ವತಂತ್ರವಾಗಿ ಬೆಳೆಸಿದಂಥವರಿಗೆ ಮಕ್ಕಳು ಮಾತನ್ನು ಕೇಳದೇ ಇದ್ದಾಗ ಬಹಳ ನೋವಾಗುವಂಥದ್ದು. ಮಕ್ಕಳ ನಡವಳಿಕೆ, ವಯಸ್ಸಿಗೆ ಮೀರಿದಂತಹ ಚಟುವಟಿಕೆ, ಅನಗತ್ಯವಾದಂತಹ ಮಾತು, ಅಹಂಕಾರಾದಿಗಳು, ಹಣ
ಅನ್ನುವಂತಹ ಭ್ರಾಂತಿ ಎಲ್ಲವನ್ನು ಕೆಡಿಸ್ತಕ್ಕಂಥದ್ದು. ಹೀಗಾಗಿ ಹಲವಾರು ಇದರ ಜೊತೆಯಲ್ಲಿ ದುಶ್ಚಟಗಳೂ ಕೂಡ ಆವರಿಸ್ಕೊಂಡ್ಬಿಟ್ರೆ ಕೇಳೋದೇ ಬೇಡ ಅನ್ನುವ ರೀತಿಯಲ್ಲಿ ಆಗುತ್ತೆ. ಚೌಡೇಶ್ವರಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.